ವಿರಾಟ್ ಏನು ಮಾಡ್ತಿದ್ದಾನೆ ಅಂತ ಚೆಕ್ ಮಾಡೋದಕ್ಕೆ ಬೆಡ್ರೂಮ್ ಬರ್ತಾಳೆ ಚಂದನ. ಡ್ರೆಸ್ಸಿಂಗ್ ಟೇಬಲ್ ಎದುರು ನಿಂತು ತನ್ನ ಬ್ಲೇಸರ್ ಹಾಕೊಳ್ತಾ ಹೇರ್ ಸೆಟ್ ಮಾಡ್ಕೊಳ್ತಾ ಇರ್ತಾನೆ ವಿರಾಟ್. ಗುರಾಯಿಸಿ ವಿರಾಟ್ ಕಡೆ ನೋಡ್ತಾ, ಎಲ್ಲಿಗೆ ಹೋಗ್ತಿದ್ದೀರಿ ವಿರಾಟ್ ಅವರೇ? ಚಂದನಾಳ ಕಡೆ ತಿರುಗಿ, ಆಫೀಸ್ಗೆ ಸ್ವೀಟ್ ಆರ್ಟ್, ನೀವೆಲ್ಲಿಗೂ ಹೋಗ್ತಿಲ್ಲ ಆ್ಯಂಡ್ ದಟ್ಸ್ ಫೈನಲ್ ಅಂತ ರೂಮ್ನಿಂದ ಹೊರಟು ಹೋಗ್ತಾಳೆ ಚಂದನ. ಹೋಗ್ತಿರೋ ಚಂದನಾಳ ಕಡೆ ನೋಡ್ತಾ ತನ್ನ ಬ್ಲೇಸರ್ ತೆಗೆದು ಪಕ್ಕಕ್ಕೆ ಎಸೆದು ಬೆಡ್ ಮೇಲೆ ಕೂತ್ಕೊಳ್ತಾನೆ ವಿರಾಟ್. ಹೊರಗೆ ಹೋದ ಚಂದನಾಳಿಗೆ ಮತ್ತೆ ಹಾಗೆ ತಲೆ ಸುತ್ತದಂತಾಗಿ ಗೋಡೆ ಸಪೋರ್ಟ್ ಪಡೆದು ಹಾಗೆ ನಿಂತು ಬಿಡ್ತಾಳೆ. ತಲೆ ಸುತ್ತೋದ್ರ ಜೊತೆಗೆ ಈ ಬಾರಿ ತಲೆಯ ಒಳಗಡೆ ತುಂಬ ನೋವು ಕೂಡ ಇರುತ್ತೆ ಅವಳಿಗೆ. ನನಗೇನಾಗ್ತಿದೆ, ಓ ಗಾಡ್, ಈ ನೋವೇನು ಅಂತ ಗಟ್ಟಿಯಾಗಿ ಉಸಿರು ಬಿಟ್ಟು ಕೆಳಗೆ ಹೋಗ್ತಾಳೆ ಚಂದನ ಡೈನಿಂಗ್ ಟೇಬಲ್ ಹತ್ತಿರ ಕೂತು ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ವಿರಾಟ್ ಅಲ್ಲಿಗೆ ಬಂದು ಅವಳಿಗೆ ಎದುರಾಗಿ ಚೇರ್ನಲ್ಲಿ ಕೂತ್ಕೊಳ್ತಾನೆ. ಒಂದು ಬಾರಿ ಕಣ್ಣು ತಿರುಗಿಸಿ ವಿರಾಟ್ ಕಡೆ ನೋಡ್ತಾಳೆ. ಅವನು ಡ್ರೆಸ್ ಚೇಂಜ್ ಮಾಡ್ಕೊಂಡಿರೋದ್ರಿಂದ ಅವನು ಆಫೀಸ್ಗೆ ಹೋಗ್ತಾ ಇಲ್ಲ ಅಂತ ಫಿಕ್ಸ್ ಆಗಿ ತಕ್ಷಣ ಅವನನ್ನು ಇಗ್ನೋರ್ ಮಾಡ್ತಾ ತನ್ನ ಬ್ರೇಕ್ಫಾಸ್ಟ್ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ತಾಳೆ. ಬ್ರೇಕ್ಫಾಸ್ಟ್ ಮುಗಿಸಿ ಹಾಲಿಗೆ ಹೋಗಿ ತನ್ನ ಬ್ಯಾಗ್ ತೆಗೆದುಕೊಂಡು ಹಿಂದಕ್ಕೆ ತಿರುಗೋಷ್ಟರಲ್ಲಿ ವಿರಾಟ್ನಿಗೆ ಡಿಕ್ಕೆ ಹೊಡಿತಾಳೆ ಚಂದನ. ತಲೆ ಎತ್ತಿ ಅವನ ಕಡೆ ಗುರಾಯಿಸಿ ನೋಡ್ತಾಳೆ. ವಿರಾಟ್ ಚಂದನಾಳ ಹಣೆ ಮೇಲೆ ಮುತ್ತಿಟ್ಟು ಟೇಕ್ ಕೇರ್ ಅಂತ ಮೆಲ್ಲಗೆ ಹೇಳ್ತಾನೆ. ಟೇಕ್ ಕೇರ್? ನೀವು ಹೇಗೆ ನನ್ನ ಕೇರ್ ಮಾಡ್ತಿರೋ ಸೇಮ್ ಹಾಗೇನಾ ಅಂತ ವ್ಯಂಗ್ಯವಾಗಿ ಹೇಳಿ ಅಲ್ಲಿಂದ ಹೋಗ್ತಾ ಇರುವಾಗ ಹಿಂದಿನಿಂದ ಅವಳನ್ನು ಅಪ್ಕೊಂಡು, ನಿನ್ನ ಪ್ರಾಣ ನನಗೆ ತುಂಬ ವ್ಯಾಲ್ಯೂಬಲ್ ಸ್ವೀಟ್ ಆರ್ಟ್ ಅಂತಾನೆ ವಿರಾಟ್. ಅವನಿಂದ ಬಿಡಿಸ್ಕೊಂಡು, ಐ ನೋ ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ನಿಮ್ಮನ್ನು ಇನ್ನೂ ಕ್ಷಮಿಸಿಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಚಂದನ ಆಫೀಸ್ಗೆ ಹೋಗಿ ಬೋರ್ಡ್ ಮೀಟಿಂಗ್ ಅರೇಂಜ್ ಮಾಡಲು ಆರ್ಡರ್ ಮಾಡ್ತಾಳೆ. ಸ್ವಲ್ಪ ಹೊತ್ತಿನಲ್ಲೇ ಬೋರ್ಡ್ ಮೀಟಿಂಗ್ ಅರೇಂಜ್ ಆಗಿದ್ದರಿಂದ ಕಾನ್ಫರೆನ್ಸ್ ಹಾಲ್ಗೆ ಹೋಗಿ ಮೀಟಿಂಗ್ ಹ್ಯಾಂಡಲ್ ಮಾಡ್ತಾಳೆ. ಕೆಲವು ದಿನಗಳಿಂದ ವಿರಾಟ್ ಮತ್ತು ಚಂದನ ಇಂಡಿಯಾದಲ್ಲಿ ಇರಲಿಲ್ಲ. ಅದಕ್ಕೆ ಈ ಬೋರ್ಡ್ ಮೀಟಿಂಗ್ ಅರೇಂಜ್ ಮಾಡೋದಕ್ಕೆ ಹೇಳಿದ್ಲು. 2 ಗಂಟೆಯ ಮೀಟಿಂಗ್ ನಂತರ ತನ್ನ ಕ್ಯಾಬಿನ್ಗೆ ಹೋಗ್ತಾಳೆ ಚಂದನ. ಅಷ್ಟರಲ್ಲಿ ತನುಜಾ ಅವಳ ಕ್ಯಾಬಿನ್ಗೆ ಬಂದು, ವಾಟ್ ಹ್ಯಾಪನ್ ಚಂದನ ಅಂತ ಕೇಳ್ತಾಳೆ. ನಥಿಂಗ್ ತನು. ತೀಕ್ಷ್ಣವಾಗಿ ಅವಳ ಕಡೆ ನೋಡ್ತಾ, ರಿಯಲಿ? ಎಸ್ ತನು, ಜಸ್ಟ್ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ. ಆ್ಯಂಡ್ ಒಂದಾದ್ಮೇಲೆ ಒಂದು ಮೀಟಿಂಗ್ ಹ್ಯಾಂಡಲ್ ಮಾಡ್ತಿದ್ದೀನಲ್ಲ, ಅದಕ್ಕೆ ತಲೆನೋವು ಕೂಡ ಇದೆ ಅಂತ ಹೇಳ್ತಿರುವಾಗಲೇ ಅವಳ ಫೋನ್ಗೆ ಬಂದ ಮೆಸೇಜ್ ಚೆಕ್ ಮಾಡ್ತಾಳೆ ಚಂದನ. ಸ್ವೀಟ್ ಆರ್ಟ್, ಇಟ್ಸ್ ಅ ಲಂಚ್ ಟೈಮ್ ಅಂತ ವಿರಾಟ್ನಿಂದ ಬಂದ ಮೆಸೇಜ್ ನೋಡಿ ಗಟ್ಟಿಯಾಗಿ ಉಸಿರು ಬಿಟ್ಟು ಚೇರ್ನಿಂದ ಎದ್ದು, ನನಗೆ ಹಸಾಗ್ತಿದೆ ಹೋಗೋಣವಾ ಅಂತಾಳೆ ಚಂದನ. ಓಕೆ ಅಂತ ಸಣ್ಣದಾಗಿ ನಕ್ಕು ಚಂದನಾಳ ಕೈ ಹಿಡಿದು ಕ್ಯಾಂಟೀನ್ಗೆ ಕರೆದೊಯ್ತಾಳೆ ತನುಜ. ಚಂದನ ಸಂಜೆ ಮನೆಗೆ ಬರೋಷ್ಟರಲ್ಲಿ ಯಾರೂ ಕಾಣಿಸೋದಿಲ್ಲ. ವಿಲ್ಲಾ ಪೂರ್ತಿ ತುಂಬ ಸೈಲೆಂಟಾಗಿರುತ್ತೆ. ಯಾಕಿಂದು ಮನೆ ಇಷ್ಟು ಸೈಲೆಂಟಾಗಿದೆ, ಮೇಡ್ಸ್ ಎಲ್ಲಿಗೆ ಹೋದರು ಆ್ಯಂಡ್ ವಿರಾಟ್ ಅವರೆಲ್ಲಿದ್ದಾರೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಚಂದನ. ಅಷ್ಟರಲ್ಲಿ ಅವಳನ್ನು ಹಿಂದಿನಿಂದ ಅಪ್ಕೊಳ್ತಾನೆ ವಿರಾಟ್ ಅವರೇ. ಚಂದನಾಳನ್ನು ತನ್ನ ಕಡೆ ತಿರುಗಿಸ್ಕೊಂಡು, ಐ ಮಿಸ್ ಯು ಸ್ವೀಟ್ ಆರ್ಟ್ ಅಂತಾನೆ ವಿರಾಟ್. ಬಟ್ ಐ ಡೋಂಟ್ ಮಿಸ್ ಯು. ಅವಳನ್ನು ಹಾಗೆ ಎತ್ಕೊಂಡು, ನಾಟ್ ಎ ಬಿಗ್ ಡೀಲ್ ಸ್ವೀಟ್ ಆರ್ಟ್, ನಾನು ನಿನ್ನನ್ನು ಮಿಸ್ ಮಾಡ್ಕೊಂಡಲ್ಲ ಸಾಕು, ಬಿಡಿ ನನ್ನ ವಿರಾಟ್ ಅವರೇ. ನೆವರ್ ಸ್ವೀಟ್ ಆರ್ಟ್ ಅಂತ ಹಾಗೆ ಎತ್ಕೊಂಡು ಬೆಡ್ರೂಮ್ಗೆ ಕರ್ಕೊಂಡು ನಂತರ ಅವಳನ್ನು ಕೆಳಗಿಳಿಸ್ತಾನೆ ವಿರಾಟ್. ಕೋಪದಿಂದ ಅವನ ಕಡೆ ನೋಡ್ತಾಳೆ. ಸ್ವೀಟ್ ಆರ್ಟ್, ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬೇಗ ಬಾ. ನಾನು ನಿಮ್ಮ ಮಾತುಗಳನ್ನ ಯಾಕೆ ಕೇಳಬೇಕು? ನಿಜಕ್ಕೂ ಕೇಳೋದಿಲ್ಲ ಆ್ಯಂಡ್ ನೀವು ಹೇಳಿದ್ದಕ್ಕೆ ನಾನು ನಿಜಕ್ಕೂ ಹೋಗೋದಿಲ್ಲ. ಹಾಗಾದರೆ ನಾನು ನಿನ್ನ ಎತ್ಕೊಂಡು ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಮೆಲ್ಲಗೆ ಅವಳ ಕಿವಿಯಲ್ಲಿ ಹೇಳ್ತಾನೆ ವಿರಾಟ್. ಗುರಾಯಿಸಿ ಅವನ ಕಡೆ ಸ್ವಲ್ಪ ಹೊತ್ತು ನೋಡಿದ ಮೇಲೆ ವಾಶ್ರೂಮ್ಗೆ ಹೊರಟು ಹೋಗ್ತಾಳೆ ಚಂದನ. ಫ್ರೆಶ್ ಆಗಿ ಹೊರಬರುವಷ್ಟರಲ್ಲಿ ಆ ರೂಮ್ನಲ್ಲಿ ವಿರಾಟ್ ಇರೋದಿಲ್ಲ. ಈಗ ಇವರೆಲ್ಲಿಗೋದ್ರು ಅಂತ ಯೋಚಿಸಲೇ ಬಾಲ್ಕನಿಗೆ ಹೋದ ಚಂದನ ಶಾಕ್ ಆಗಿ ಇದ್ದ ಜಾಗದಲ್ಲೇ ನಿಂತು ಬಿಡ್ತಾಳೆ. ಬಾಲ್ಕನಿಯಲ್ಲಿ ಚಂದನಾಳಿಗಾಗಿ ಸಾರಿ ಹೇಳ್ತಾ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟ್ ಮಾಡಿರ್ತಾನೆ ವಿರಾಟ್. ಅದನ್ನು ನೋಡಿದ ಚಂದನ ವಾವ್ ಅಂತ ಅಂದ ಕೂಡಲೇ ಹಿಂದಕ್ಕೆ ತಿರುಗಿ ಅವಳ ಕಡೆ ನೋಡಿ ಮೆಲ್ಲಗೆ ನಗ್ತಾ, ಡು ಯು ಲೈಕ್ ಇಟ್ ಸ್ವೀಟ್ ಆರ್ಟ್ ಅಂತ ಕೇಳ್ತಾನೆ ವಿರಾಟ್. ಆ ಬಾಲ್ಕನಿಯನ್ನು ಒಂದು ಬಾರಿ ನೋಡ್ತಾಳೆ ಚಂದನ. ಒಂದು ರೌಂಡ್ ಟೇಬಲ್, 2 ಚೇರ್ಸ್, ಟೇಬಲ್ ಮೇಲೆ ಚಂದನಾಳಿಗೆ ಇಷ್ಟವಾದ ಫೇವ್ರೆಟ್ ಫುಡ್ಸ್, ಆ ಫುಡ್ ಸ್ಮೆಲ್, ಬಟ್ಟೆ ಅದು ಪ್ರಿಪೇರ್ ಮಾಡಿದ್ದು ವಿರಾಟಿಂದ ಈಸಿಯಾಗಿ ಹೇಳಿಬಿಡ್ಬೋದು.
ಆ ಸುತ್ತಮುತ್ತ ಪೂರ್ತಿ ಕ್ಯಾಂಡಲ್ಸ್, ರೆಡ್ ಕಲರ್, ಲವ್ ಬಲೂನ್ಸ್ ಅವನ್ನೆಲ್ಲ ನೋಡ್ತಾ ಐ ಲಿವ್ ಇಟ್ ವಿರಾಟ್ ಅಂತ ನಗ್ತಾ ಹೇಳ್ತಾಳೆ ಚಂದನ. ಅವಳ ಕೈ ಹಿಡಿದು ಲೆಟ್ಸ್ ಹ್ಯಾವ್ ಎ ಸಿಟ್ ಅಂತ ಚೇರ್ನಲ್ಲಿ ಕೂರಿಸಿ ಅವಳಿಗೆ ಎದುರಾಗಿ ಕೂತ್ಕೊಳ್ತಾನೆ ವಿರಾಟ್. ಫುಡ್ ಕಡೆ ನೋಡ್ತಾ ಇಷ್ಟು ಕಷ್ಟಪಡೋ ಅಗತ್ಯ ಏನಿತ್ತು ವಿರಾಟ್ ಅವರೇ ಅಂತ ಫುಡ್ ತಿಂತಾಳೆ ಚಂದನ. ಯಾಕಂದ್ರೆ ಅವಳಿಗೆ ತುಂಬ ಹಸಿವಾಗಿರುತ್ತೆ. ಮತ್ತದು ಅಲ್ಲದೆ ವಿರಾಟ್ ಅವಳ ಫೇವ್ರೆಟ್ ಡಿಶಸ್ಗಳನ್ನೆಲ್ಲ ರೆಡಿ ಮಾಡಿರ್ತಾನೆ. ಚಂದನ ಹಾಗೆ ಇಷ್ಟಪಟ್ಟು ತಿಂತಿದ್ರೆ ಪ್ರೀತಿಯಿಂದ ಅವಳ ಕಡೆ ನೋಡ್ತಿರ್ತಾನೆ ವಿರಾಟ್. ಫುಡ್ ಪೂರ್ತಿ ತಿಂದ ಮೇಲೆ ತಲೆ ಎತ್ತಿ ವಿರಾಟ್ ಕಡೆ ನೋಡ್ತಾಳೆ. ಅವನು ಅವಳನ್ನೇ ನೋಡ್ತಿರೋದನ್ನು ನೋಡಿ ಮೆಲ್ಲಗ್ನಕ್ಕೂ ವಾವ್ ದಿಸ್ ಇಸ್ ದ ಬೆಸ್ಟ್ ಡಿನ್ನರ್ ವಿರಾಟ್ ಅವರೇ, ಇಷ್ಟಕ್ಕೂ ಇವೆಲ್ಲ ಯಾಕೆ ಅಂತ ಕೇಳ್ತಾಳೆ ಚಂದನ. ಅವಳ ಕಡೆ ನೋಡ್ತಾ ಐ ಆಮ್ ಸಾರಿ ಸ್ವೀಟ್ ಆರ್ಟ್ ಅಂತ ವಿರಾಟ್ ಅಂದ ಕೂಡಲೇ ಅವಳ ಮುಖದಲ್ಲಿದ್ದ ನಗು ಮಾಯವಾಗಿ ಹೋಗುತ್ತೆ. ಐನೋ ನಾನು ತಪ್ಪು ಮಾಡಿದ್ದೀನಿ. ಒಂದು ಬಾರಿ ಅಲ್ಲ, ಪ್ರತಿ ಬಾರಿಯೂ ಕೂಡ ನನ್ನ ಕೋಪದಿಂದ ನೀನು ತುಂಬ ಹರ್ಟ್ ಆಗಿದೆಯಾ. ನಾನು ನಿನ್ನನ್ನು ತುಂಬ ನೋಯಿಸಿದ್ದೀನಿ. ಇನ್ನು ಮುಂದೆ ಎಂದಿಗೂ ನಿನ್ನ ಹರ್ಟ್ ಮಾಡೋದಿಲ್ಲ ಸ್ವೀಟ್ ಆರ್ಟ್, ಪ್ಲೀಸ್ ಫರ್ಗಿವ್ ಮೀ, ಐ ಪ್ರಾಮಿಸ್ ಅಂತಾನೆ ವಿರಾಟ್. ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಅವನ ಕಡೆ ನೋಡ್ತಾ ನಿಮ್ಮ ಪ್ರಪಂಚದಲ್ಲಿ ಮಾಡಿದ ಪ್ರತಿ ತಪ್ಪಿಗೂ ಶಿಕ್ಷೆ ಇರುತ್ತೆ ಅಲ್ವಾ ವಿರಾಟ್ ಎಂದು ಚಂದನ ಅಂದ ಕೂಡಲೇ ಅವಳ ಕಡೆ ಕ್ವಶ್ಚನ್ ಮಾರ್ಕ್ ಮುಖದಿಂದ ನೋಡ್ತಾನೆ ವಿರಾಟ್. ನಿಮ್ಮ ಕೋಪದಿಂದ ಪ್ರತಿ ಬಾರಿ ನಾನು ನೋವನ್ನು ಅನುಭವಿಸಿದ್ದೀನಿ. ಅದಕ್ಕೆ ನಿಮ್ಮ ಶಿಕ್ಷೆ ಏನು ಗೊತ್ತಾ? ನಾನು ನಿಮ್ಮ ಹತ್ರ ಇದ್ದರೂ ಕೂಡ ನಿಮ್ಮ ಹತ್ರ ಇಲ್ಲದಂತೆಯೇ ಇರ್ತೀನಿ. ನನ್ನ ಕಣ್ಣೆದುರಿಗೆ ನೀವು ಇದ್ದರೂ ನಿಮ್ಮನ್ನು ನೋಡದೆ ಮುಖ ತಿರುಗಿಸ್ಕೊಳ್ತೀನಿ. ನಿಜಕ್ಕೂ ಹೇಗಿರುತ್ತೆ ಅಂದರೆ ನಾನು ಇಲ್ದಿದ್ರೂ ಇಲ್ಲದಂತೆಯೇ. ಇಟ್ ಮೀನ್ಸ್ ನಾನು ನಿಮ್ಮ ದೃಷ್ಟಿಯಲ್ಲಿ ಸತ್ತಂತೆ ಅಂತ ಚಂದನ. ಚಂದನ ಅಂತ ಜೋರಾಗಿ ಕಿರ್ಚ್ತಾನೆ ವಿರಾಟ್. ಏನಾಯಿತು ವಿರಾಟ್ ಅವರೇ? ಅವನ್ನೆಲ್ಲ ಕೇಳ್ತಿದ್ರೆ ಬೇಸರ ಆಗ್ತಿದೆಯಾ? ನನಗೂ ಕೂಡ ತುಂಬ ಬೇಸರ ಆಗುತ್ತೆ ವಿರಾಟ್ ಅವರೇ. ಯಾವಾಗಲಾದರೂ ನನ್ನ ತಪ್ಪಿಲ್ಲದಿದ್ದರೂ ನಿಮ್ಮ ಕೋಪದಿಂದ ನೀವು ನನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಟಾರ್ಚರ್ ಮಾಡ್ತಿದ್ದಾಗ ನಾನು ಹೀಗೆ ನೋವು ಅನುಭವಿಸಿದೆ. ಆಗ ನಿಮಗೆ ನನ್ನ ನೋವು ಅರ್ಥ ಆಯಿತಾ? ಇಲ್ವಲ್ಲ. ಈಗ ನನಗೂ ಕೂಡ ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಅಲ್ಲಿಂದ ರೂಮ್ಗೆ ಹೊರಟು ಹೋಗ್ತಾಳೆ ಚಂದನ. ವಿರಾಟ್ ಮೈಂಡ್ ಪೂರ್ತಿ ಅವಳು ಹೇಳಿದ ಮಾತುಗಳೇ ಓಡ್ತಾ ಇರುತ್ತೆ. ಏನು ಮಾಡಬೇಕಂತ ತಿಳಿದೆ ಅಲ್ಲೇ ರೈಲಿಂಗ್ ಮೇಲೆ ತನ್ನ ಮುಷ್ಟಿಯನ್ನು ಗಟ್ಟಿಯಾಗಿ ಬಿಗಿತಾನೆ. ಚಂದನ ವಾಶ್ರೂಮ್ನಲ್ಲಿ ಕನ್ನಡಿ ಎದುರು ನಿಂತು ತನ್ನ ಕಡೆ ತಾನು ಸ್ವಲ್ಪ ಹೊತ್ತು ಹಾಗೆ ನೋಡ್ಕೊಳ್ತಾಳೆ. ಆ ನಂತರ ತಲೆ ಹಿಡ್ಕೊಂಡು ಕೋಪದಲ್ಲಿ ವಿರಾಟ್ ಅವ್ರನ್ನ ಏನೇನೋ ಅಂದ್ಬಿಟ್ಟೆ. ಮೊದಲಿನಿಂದಲೂ ಎಲ್ಲಿ ನಾನು ಅವರಿಂದ ದೂರ ಆಗಿಬಿಡ್ತೀನೋ ಅಂತ ಭಯಪಡ್ತಿದ್ದಾರೆ. ಈಗ ನಾನಿವೆಲ್ಲ ಅಂದಮೇಲೆ ಅವರು ಹೇಗೆ ಫೀಲ್ ಆಗ್ತಿದ್ದಾರೋ ಏನೋ. ಓ ಗಾಡ್ ಚಂದನ ಎಂಥ ಕೆಲಸ ಮಾಡಿದೆ ಅಂತ ವಾಶ್ರೂಮ್ನಿಂದ ವೇಗವಾಗಿ ಹೊರಬಂದು ಬಾಲ್ಕನಿ ಹತ್ರ ಹೋಗ್ತಾಳೆ. ಆದರೆ ಅಲ್ಲಿ ವಿರಾಟ್ ಇರೋದಿಲ್ಲ. ವಿರಾಟ್ ಅವ್ರು ಎಲ್ಲಿಗೆ ಹೋದರು ಅಂತ ಗಾಬರಿಯಿಂದ ಆ ರೂಮ್ ಪೂರ್ತಿ ಹುಡುಕಿ ಕೆಳಗೆ ಹಾಲ್ಗೋಗಿ ವಿಲ್ಲ ಪೂರ್ತಿ ಹುಡುಕ್ತಾಳೆ. ಆದರೆ ಎಲ್ಲೂ ಕೂಡ ಅವನು ಕಾಣಿಸೋದಿಲ್ಲ. ತಕ್ಷಣ ತನ್ನ ಫೋನ್ ತೆಗೆದವನಿಗೆ ಕಾಲ್ ಮಾಡ್ತಾಳೆ. ಕಾಲ್ ಕೂಡ ಔಟ್ ಆಫ್ ನೆಟ್ವರ್ಕ್ ಬರೋದ್ರಿಂದ ತಲೆ ಹಿಡ್ಕೊಂಡು ಇಷ್ಟೊಂದು ಮಾತುಗಳು ಹೇಳೋ ಅಗತ್ಯ ಏನಿತ್ತು ನನಗೆ? ಈಗ ನಾನು ಏನು ಮಾಡಬೇಕು? ವಿರಾಟ್ ಅವರು ನೀವೆಲ್ಲಿಗೆ ಹೋದ್ರಿ? ಪ್ಲೀಸ್ ಮನೆಗೆ ಬಂದುಬಿಡಿ, ನನಗೆ ಭಯ ಆಗ್ತಿದೆ ಅಂತ ಅಳುತ್ತಲೇ ನಿಖಿಲ್ಗೆ ಕಾಲ್ ಮಾಡ್ತಾಳೆ ಚಂದನ. ವಿರಾಟ್ ಫೋನ್ ಆಫ್ ಬರೋದ್ರಿಂದ ನಿಖಿಲ್ಗೆ ಕಾಲ್ ಮಾಡ್ತಾಳೆ. ತನ್ನ ರೂಮ್ನಲ್ಲಿ ಬೆಡ್ ಮೇಲೆ ಕೂತು ಲ್ಯಾಪ್ಟಾಪ್ನಲ್ಲಿ ಆಫೀಸ್ ವರ್ಕನ್ನು ಮಾಡ್ತಿದ್ದ ನಿಖಿಲ್ಗೆ ಅವಳಿಂದ ಕಾಲ್ ಬಂದಿದ್ದರಿಂದ ರಿಸೀವ್ ಮಾಡ್ತಾನೆ. ಹಲೋ ಚಂದನ, ಏನು ಈ ಸಮಯದಲ್ಲಿ ಕಾಲ್ ಮಾಡಿದ್ದೀಯಾ? ನಿಖಿಲ್ ಅವರೇ, ಅದು ವಿರಾಟ್ ಅವರು ಬೆಡ್ನಿಂದ ಮೇಲೆದ್ದು ಏನಾಯಿತು ವಿರಾಟ್ಗೆ ಅಂತ ಗಾಬರಿಯಿಂದ ಕೇಳ್ತಾನೆ ನಿಖಿಲ್. ವಿರಾಟ್ ಅವರು ಮನೆಯಲ್ಲಿಲ್ಲ ಆ್ಯಂಡ್ ಅವರ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಪ್ಲೀಸ್ ನಿಖಿಲ್ ಅವರೇ, ನೀವು ಅವರನ್ನು ಹುಡುಕಿ ಅಂತ ಅಳ್ತಾ ಹೇಳ್ತಾಳೆ ಚಂದನ. ರಿಲ್ಯಾಕ್ಸ್ ಚಂದನ, ಅವನಿಗೇನೂ ಆಗೋದಿಲ್ಲ. ನಿಮ್ಮಿಬ್ಬರ ನಡುವೆ ಏನಾದರೂ ಗಲಾಟೆ ಆಗಿದೆಯಾ? ನನ್ನ ಹತ್ರ ಹೇಳು ಅಂತ ನಿಖಿಲ್ ಕೇಳಿದ ಕೂಡಲೇ ಮೌನವಾಗ್ತಾಳೆ ಚಂದನ. ಅವಳು ಹಾಗೆ ಮೌನವಾಗಿದ್ದರಿಂದ ಅವರಿಬ್ಬರ ನಡುವೆ ಏನೋ ಗಲಾಟೆ ನಡೆದಿದೆ ಅಂತ ಫಿಕ್ಸ್ ಆಗ್ತಾನೆ ನಿಖಿಲ್. ಚಂದನ, ನೀನು ವರಿ ಆಗಬೇಡ, ನಾನು ಅವನು ಎಲ್ಲಿದ್ದಾನೆ ಅಂತ ಕಂಡುಹಿಡಿತೀನಿ ಅಂತ ಕಾಲ್ ಕಟ್ ಮಾಡಿ ಆನಂದ್ಗೆ ಕಾಲ್ ಮಾಡ್ತಾನೆ ನಿಖಿಲ್. ಹೇಳಪ್ಪ ಬಾವಾ, ಶ್ರುತಿ ನಿನ್ನ ಪಕ್ಕದಲ್ಲಿದ್ದಾಳ? ಹೌದು ಇದ್ದಾಳೆ, ಬಟ್ ಮಲಗಿದ್ದಾಳೆ. ಓಕೆ, ಸೈಲೆಂಟಾಗಿ ನನ್ನ ಮಾತು ಕೇಳು. ಅರ್ಜೆಂಟಾಗಿ ವಿರಾಟ್ ಎಲ್ಲಿದ್ದಾನೆ ಎಂಬ ಲೊಕೇಶನ್ ಕಂಡುಹಿಡಿ. ಬಾಸ್ ಲೊಕೇಶನ್ ಕಂಡುಹಿಡಿಬೇಕಾ? ಏನಾಯಿತು? ಬಾಸ್ ಎಲ್ಲಿಗೆ ಹೋದರು? ಈಗ ನೀನು ಕ್ವಶ್ಚನ್ ಕೇಳಬೇಡ. ಅಲ್ಲಿ ಶ್ರುತಿ ಇದ್ದಾಳಲ್ಲ, ಅವಳಿಗೆ ಈ ವಿಷಯ ತಿಳಿಬಾರ್ದು. ಓಕೆ, ನಾನು ಕಂಡುಹಿಡಿದು ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡಿ ಶ್ರುತಿ ಕಡೆ ಒಂದು ಬಾರಿ ನೋಡಿ
ಹೊರಗೆ ಹೋಗ್ತಾನೆ ಆನಂದ್. ಸ್ವಲ್ಪ ಸಮಯದ ನಂತರ ಚಂದನಾಳಿಗೆ ಕಾಲ್ ಮಾಡಿ ಸಿಟಿ ಹಾಸ್ಪಿಟಲ್ಗೆ ಬರುವಂತೆ ಹೇಳ್ತಾನೆ ನಿಖಿಲ್. ಹಾಸ್ಪಿಟಲ್ಲ, ಯಾಕೆ ಅಂತ ಗಾಬರಿಯಿಂದ ಕೇಳ್ತಾಳೆ ಚಂದನ. ಕ್ವೆಶ್ಚನ್ ಮಾಡಿದೆ, ಬೇಗ ಬಾ ಅಂತ ನಿಖಿಲ್ ಅಂದ ಕೂಡಲೇ ಓಕೆ ಅಂತ ಕಾಲ್ ಕಟ್ ಮಾಡಿ ವೇಗವಾಗಿ ಅಲ್ಲಿಂದ ಹಾಸ್ಪಿಟಲ್ಗೆ ಹೊರಡ್ತಾಳೆ ಚಂದನ. ಅರ್ಧ ಗಂಟೆ ನಂತರ ಹಾಸ್ಪಿಟಲ್ ಹತ್ರ ಕಾರ್ ನಿಲ್ಲಿಸಿ ವೇಗವಾಗಿ ಒಳಗಡೆ ಹೋಗಿ ರಿಸೆಪ್ಷನ್ ಹತ್ರ ಅವನ ಬಗ್ಗೆ ವಿಚಾರಿಸಿ ಡೀಟೇಲ್ಸ್ ತಿಳಿತದಂತೆ VIP ವಾರ್ಡ್ ಹತ್ರ ವೇಗವಾಗಿ ಹೋಗ್ತಾಳೆ ಚಂದನ. ಅಲ್ಲಿ ನಿಖಿಲ್ ಮತ್ತು ಆನಂದ್ ಇಬ್ಬರು ಹೊರಗೆ ನಿಂತಿರ್ತಾರೆ. ಕಂಡು ಅವ್ರ ಹತ್ರ ಹೋಗಿ ವಿರಾಟ್ ಅವರೆಲ್ಲಿದ್ದಾರೆ ಅಂತ ಅಳ್ತಾ ಕೇಳ್ತಾಳೆ. ಒಳಗಡೆ ಇದ್ದಾನೆ ಅಂತ ನಿಖಿಲ್ ಅಂದ ಕೂಡಲೇ ಅವರ ಕಡೆ ಒಂದು ಬಾರಿ ನೋಡಿ ವಾರ್ಡ್ ಒಳಗಡೆ ಹೋಗ್ತಾಳೆ ಚಂದನ. ಒಳಗಡೆ ವಿರಾಟ್ ಬೆಡ್ ಮೇಲೆ ಮಲಗಿರ್ತಾನೆ. ಅವನ ತಲೆಯ ಮೇಲೆ ಬ್ಯಾಂಡೇಜ್ ಕೂಡ ಇರುತ್ತೆ. ಅಳತ್ಲೆ ಅವನ ಹತ್ರ ಹೋಗಿ ಅಲ್ಲೇ ಇದ್ದ ಚೇರ್ನಲ್ಲಿ ಕೂತು ಅವನ ಕೈ ಹಿಡ್ಕೊಂಡು ಸಾರಿ ವಿರಾಟ್ ಅವರೇ ಅಂತ ಅಳ್ತಾ ಹೇಳ್ತಾಳೆ. ಮೆಲ್ಲಗೆ ಕಣ್ತೆರೆದು ಅವಳ ಕಡೆ ನೋಡ್ತಾ ಏನಾಯಿತು ಸ್ವೀಟ್ ಆರ್ಟ್ ಅಂತ ಕೇಳ್ತಾನೆ ವಿರಾಟ್. ನೀವು ಹೊರಗೆ ಯಾಕೆ ಹೋದ್ರಿ ವಿರಾಟ್ ಅವರೇ? ಒಂದು ವೇಳೆ ನಿಮಗೇನಾದರೂ ಆದರೆ ನಾನು ಹೇಗೆ ಬದುಕಬೇಕು? ನೀವು ತುಂಬ ಬ್ಯಾಡ್ ಬಾಯ್, ಪ್ರತಿ ಬಾರಿ ನನ್ನ ಹರ್ಟ್ ಮಾಡತ್ಲೇ ಇರ್ತೀರಿ ಅಂತ ಅಳುತ್ತಾನೆ ಇರ್ತಾಳೆ ಚಂದನ. ಸ್ವೀಟ್ ಆರ್ಟ್, ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಹ್ಯಾಂಡ್ ನೀನೇ ಅಲ್ವಾ ನನ್ನಿಂದ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಮತ್ತೀಗ ಯಾಕೆ ಅಳ್ತಿದೀಯಾ? ನಿಮ್ಮಿಂದ ದೂರ ಹೋಗ್ತೀನಿ ಅಂತ ನಾನು ಯಾವಾಗ ಹೇಳಿದೆ ವಿರಾಟ್ ಅವರೇ? ನಿಮ್ಮ ಹತ್ರನೇ ಇರ್ತೀನಿ, ಆದರೆ ನಿಮ್ಮ ಜೊತೆ ಮಾತಾಡೋದಿಲ್ಲ, ನಿಮ್ಮ ಮುಖ ನೋಡೋದಿಲ್ಲ ಅಂದೆ ಅಷ್ಟೇ ಅಲ್ವಾ? ಅದು ಕೂಡ ಯಾಕಂದೆ? ನಿಮ್ಮ ಬಿಹೇವಿಯರ್ ಬಗ್ಗೆ ನನಗೆ ಕೋಪ ಇತ್ತು, ಅದಕ್ಕೆ ಆಗಂದೆ. ಇಲ್ದಿದ್ರೆ ನೀವಿಲ್ಲದೆ ನಾನು ಬದುಕಬಲ್ಲೆನಾ ಹೇಳಿ? ನಿಜಕ್ಕೂ ನಿನಗೆ ನಾನೆಂದರೆ ಎಷ್ಟಿಷ್ಟ ಅಂತ ನಿಮಗೆ ತಿಳಿಯದಾ? ನಿಮ್ಮನ್ನು ನೋಡದೆ ನಾನು ಇರಲಾರೆ, ಬಿಟ್ಟು ಹೋಗೋದು ತುಂಬ ದೂರದ ಮಾತು ವಿರಾಟ್ ಅವರೇ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಐ ಲವ್ ಯು ವಿರಾಟ್ ಅವರೇ. ಐ ಲವ್ ಯು ಸೋ ಮಚ್ ಸ್ವೀಟ್ ಆರ್ಟ್. ಆ್ಯಂಡ್ ನಾನು ನಿನ್ನನ್ನು ಎಂದಿಗೂ ನನ್ನಿಂದ ದೂರ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿರುವಾಗ ಅವನ ಮುಖದಲ್ಲಿ ಒಂದು ರೀತಿಯ ಡೆವಿಲ್ ಸ್ಮೈಲ್ ಮೂಡುತ್ತೆ. ವಿರಾಟ್ ಮತ್ತು ಚಂದನಾಳನ ಗ್ಲಾಸ್ ಡೋರ್ನಿಂದ ನೋಡ್ತಿದ್ದ ನಿಖಿಲ್ ಅವನ ಸ್ಮೈಲ್ ನೋಡಿ ಗಟ್ಟಿಯಾಗಿ ಮುಷ್ಟಿ ಬಿಗಿತಾನೆ. ಇನ್ನೊಮ್ಮೆ ನೀವು ಹೀಗೆ ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ವಿರಾಟ್. ಪ್ರಾಮಿಸ್ ಸ್ವೀಟ್ ಆರ್ಟ್, ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ. ನಾನು ಒಂದು ಬಾರಿ ಡಾಕ್ಟರ್ ಜೊತೆ ಮಾತಾಡಿ ಬರ್ತೀನಿ, ನೀವು ಹೀಗೆ ಮಲಗಿರಿ, ಎಲ್ಲಿಗೂ ಹೋಗಬೇಡಿ ಅಂತ ಅಲ್ಲಿಂದ ಹೊರಗೆ ಹೋಗ್ತಾಳೆ ಚಂದನ. ವಿರಾಟ್ ಬೆಡ್ನ ಹೆಡ್ ರೆಸ್ಟ್ಗೆ ಹೊರಗೆ ಕಣ್ಣು ಮುಚ್ಕೊಳ್ತಾನೆ. ಅಷ್ಟರಲ್ಲಿ ನಿಖಿಲ್ ಒಳಗೆ ಬರ್ತಾನೆ. ನಿಖಿಲ್ ಕೋಪದಿಂದ ಅವನ ಕಡೆ ನೋಡ್ತಾ ಏನಿದೆಲ್ಲ ಅಂತ ಕೇಳ್ತಾನೆ. ಡೆವಿಲ್ ಸ್ಮೈಲ್ನಿಂದ ನಿಖಿಲ್ ಕಡೆ ನೋಡ್ತಾನೆ ವಿರಾಟ್. ಫ್ಲ್ಯಾಶ್ ಬ್ಯಾಕ್. ಚಂದನ ವಾಶ್ರೂಮ್ಗೆ ಹೋದ ಮೇಲೆ ಅವನ ಮೈಂಡ್ ಪೂರ್ತಿ ಅವಳು ಹೇಳಿದ ಮಾತುಗಳೇ ಓಡ್ತಿರುತ್ತೆ. ಎಲ್ಲಿ ಅವಳು ತನ್ನನ್ನು ಬಿಟ್ಟು ಹೋಗ್ತಾಳೋ ಎಂಬ ಅಭದ್ರತೆ ಹೆಚ್ಚಾಗಿದ್ದರಿಂದ ಅಲ್ಲಿ ಇರಲಾರದೆ ಹೊರಗೆ ಹೋಗ್ತಾನೆ ವಿರಾಟ್. ಕೋಪದಿಂದ ಕಾರ್ ಡ್ರೈವ್ ಮಾಡ್ತಾ ಒಂದು ಕಡೆ ಕಾರ್ ನಿಲ್ಲಿಸಿ ಅಂತ ಜೋರಾಗಿ ಕಿರಿಸ್ತಾನೆ. ಆನಂತರ ಸ್ಟೇರಿಂಗನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ನಾನು ಹೋಗೋದಕ್ಕೆ ಬಿಡೋದಿಲ್ಲ, ನೀನು ನನ್ನನ್ನು ಮರೆಯೋದು ಅದು ನಡೆಯದ ಮಾತು, ನಿನ್ನ ಮನಸ್ಸನ್ನು ನಾನು ಎಷ್ಟು ಮಟ್ಟಿಗೆ ಹಾಳು ಮಾಡ್ತೀನಿ ಅಂದರೆ ನೀನು ಬೇಕೆಂದರೂ ನನ್ನಿಂದ ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಂದು ನಮ್ಮಿಬ್ಬರ ನಡುವೆ ಇರುವ ಈ ಗಲಾಟೆಯನ್ನು ಕೂಡ ನಾನು ಎಂಡ್ ಮಾಡ್ತೀನಿ ಅಂತ ಕಾರ್ ಸ್ಟಾರ್ಟ್ ಮಾಡಿ ಬೇಕೆಂದೇ ಒಂದು ಮರಕ್ಕೆ ಹೋಗಿ ಡಿಕ್ಕಿ ಹೊಡಿತಾನೆ ವಿರಾಟ್. ತುಂಬ ಗಟ್ಟಿಯಾಗ ಮರಕ್ಕೆ ಕಾರ್ ತಾಗಿದ್ರಿಂದ ಒಳಗಿರುವ ಸ್ಟೇರಿಂಗ್ನಿಂದ ಅವನ ತಲೆಗೆ ಪೆಟ್ಟು ಬಿದ್ದು ಪ್ರಜ್ಞೆ ತಪ್ಪಿ ಹೋಗ್ತಾನೆ. ಆ ನಂತರ ಲೊಕೇಶನ್ ತಿಳ್ಕೊಂಡು ಆನಂದ್ ಅಲ್ಲಿಗೆ ಬಂದು ಅವನನ್ನು ಹಾಸ್ಪಿಟಲ್ಗೆ ಕರೆದೊಯ್ತಾನೆ. ಅವನ್ನೆಲ್ಲ ಹೇಳಿದ ನಿಖಿಲ್ ಶಾಕ್ ಆಗಿ ಅವನ ಕಡೆ ನೋಡ್ತಾನೆ. ಆದರೆ ವಿರಾಟ್ ಮುಖದಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ರೆಷನ್ಸ್ ಇರೋದಿಲ್ಲ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.